ಲಂಡನ್ನೊಳಗೆ ಭಾರತೀಯ ವಿದ್ಯಾಭವನದೊಳಗೆ ನಾನು ಇಳ್ಕೊಂಡಿದ್ದೆ. ವೆಂಕಟರಾಮಯ್ಯನವ್ರು ಅಲ್ಲಿಗೆ ಬಂದಿದ್ರು. ಅವ್ರು ಬಂದದ್ದೇನು ಅಂತಂದ್ರೆ ಲೀಗಲ್ ಏಡ್ ಅನ್ನೋ ಕಾನ್ಸೆಪ್ಟ್ ಬ್ರಿಟನ್ನೊಳಗೆ ಹೇಗಿದೆ ಅನ್ನೋದನ್ನು ಸ್ಟಡಿ ಮಾಡೋಕ್ಕೋಸ್ಕರವಾಗಿ ಅವ್ರನ್ನ ಇದು ನಮ್ಮ ಇಂಡಿಯಾ ಸುಪ್ರೀಂ ಕೋರ್ಟ್ ಅವರನ್ನು ಡೆಪ್ಯೂಟ್ ಮಾಡಿದ್ರು. ಅವಾಗ ನಾವು ಒಂದೇ ಕಡೆಯಲ್ಲಿ ಇಳ್ಕೊಂಡಿದ್ದು ಇದು ಮಾತಾಡ್ತಾ ಇದ್ರು. ಅವ್ರು ನನಗೆ ಒಂದಿದ್ದನ್ನು ಹೇಳಿದ್ರು, ನೋಡಿ ಇದರಲ್ಲಿ ಬಾರ್ ಅಸೋಸಿಯೇಷನ್ ಅವರು ಒಂದು ಲೈಬ್ರರಿಯನ್ನ ಶುರು ಮಾಡಿದ್ರು ಇದ್ರೊಳಗೆ. ಅದನ್ನ ಇನಾಗ್ಯುರೇಟ್ ಮಾಡೋಕ್ಕೆ ಗೋವಿಂದ ಭಟ್ ಅಂತ ಅನ್ನೋರು ಚೀಫ್ ಜಸ್ಟಿಸ್ ಆಗಿ ಹೈಕೋರ್ಟ್ ಆಗಿದ್ರು. ಅವ್ರು ಇನಾಗ್ಯುರೇಟ್ ಮಾಡಿದ್ರು. ಅವ್ರು ಇನಾಗ್ಯುರೇಷನ್ ಒಳಗೆ ಹೇಳಿದ್ರು, ನೀವೆಲ್ಲರೂ ಹಿಂದೂ ಲಾ ಹಿಂದೂ ಲಾ ಪ್ರಶ್ನೆಗಳು ಬಂದಾಗ ಅದನ್ನು ಡೀಲ್ ಮಾಡೋದಕ್ಕೆ ಇದು ಏನು ಮಾಡ್ತೀರಿ, ಒಂದು ಬುಕ್ ಇದೆ ಮುಲ್ಲಾ ಅಂಡ್ ಮುಲ್ಲಾ ಅಂತ. ಮುಲ್ಲಾ ಅಂದ್ರೆ ಮುಸ್ಲಿಂ ನೇಮಲ್, ಅದು ಗೋವಿಂದ ನಾರಾಯಣ ಮುಲ್ಲಾ ಅಂತವ. ತಂದೆ ಮಗ ಇಬ್ಬರೂ ಸೇರಿ ಬರೆದಂಥ ಪುಸ್ತಕ ಅದು. ಅದನ್ನು ನೀವು ಆ ಪುಸ್ತಕ ನೋಡಿ ಆರ್ಗ್ಯೂ ಮಾಡ್ತೀರ, ನಾವು ಅದೇ ಪುಸ್ತಕನ ನೋಡಿ ಜಡ್ಜ್ಮೆಂಟ್ ಕೊಡ್ತೀವಿ. ಆದರೆ ನಿಮಗೆ ಸರಿಯಾಗಿ ಅರ್ಥವಾಗಲ್ಲ. ಇದು ನಮ್ಮ ಹಿಂದೂ ಲಾ ಸರಿಯಾಗಿ ಅರ್ಥವಾಗಬೇಕಾದ್ರೆ ನಾವು ಸಾಹಿತ್ಯ ಓದಬೇಕು. ಉದಾಹರಣೆಗೆ ಇತ್ತೀಚೆಗೆ ಪ್ರಕಟವಾಗಿದೆ ವಂಶವೃಕ್ಷ ಅನ್ನುವಂಥ ಒಂದು ಕಾದಂಬರಿ. ಆ ಕಾದಂಬರಿಯನ್ನು ನೀವು ಓದಬೇಕು, ಆವಾಗ ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥವಾಗುತ್ತೆ. ಕುಟುಂಬ ಅಂತ ಅಂದ್ರೇನು, ಅದರಲ್ಲಿ ಶ್ರಾದ್ದ ಅಂತ ಅಂದ್ರೇನು, ಪ್ರಾಪರ್ಟಿ ರೈಟ್ ಅಂತ ಅಂದ್ರೇನು, ಆಮೇಲೆ ಡ್ಯೂಟಿ ಶ್ರಾದ್ದ ಯಾರು ಮಾಡಬೇಕು ಯಾರು ಮಾಡಬಾರ್ದು, ದತ್ತು ಯಾರನ್ನ ದತ್ತು ತಗೋಬಹುದು ಯಾರನ್ನ ದತ್ತು ತಗೋಬಾರ್ದು, ಈ ಪ್ರಶ್ನೆಗಳು ಎಲ್ಲನೂ ಕಾಂಕ್ರೀಟ್ ಆಗಿ ಬೇಕು ಅಂತಂದ್ರೆ ನೀವು ಅಲ್ಲಿ ಅದನ್ನ ಆ ಕಾದಂಬರಿಯನ್ನ ನೀವು ಓದಿ ಅಂತ ಹೇಳಿದ್ರು. ನಂಗೆ ನೀವು ಹೇಳೋದೇನು ಅನ್ಸುತ್ತಂದ್ರೆ, ಈ ಆಧ್ಯಾತ್ಮನೇ ಆಗ್ಲಿ, ಫಿಲಾಸಫಿನೇ ಆಗ್ಲಿ, ಲೀಗಲ್ ಸಿಸ್ಟಮೇ ಆಗ್ಲಿ, ಬೇರೆ ಏನೇ ಇದಾಗ್ಲಿ, ಈ ಕಾನ್ಸೆಪ್ಟ್ ಎಲ್ಲ ಹೆಚ್ಚು ಕ್ಲಾರಿಟಿ ಬರೋದು ಸಾಹಿತ್ಯದ ಮೂಲಕ ನಾವು ತಂದುಕೊಟ್ರೆ ಆಗತ್ತೆ ಅನ್ನುವಂಥದ್ದು ಅದಪ್ಪಲ್ಲ. ಬಟ್ ಇದೇನಂದ್ರೆ ನಿಮಗೆ ಒಂದೇನಂದ್ರೆ ನಿಮ್ಮ ಬಾಲ್ಯದಿಂದ ಮತ್ತು ನಿಮ್ಮ ಕಾಲೇಜ್ ವಿದ್ಯಾಭ್ಯಾಸ ಎಲ್ಲವನ್ನು ನೋಡ್ಕೊಂಡ್ರೆ ನಿಮಗೆ ಆಧ್ಯಾತ್ಮದ ಒಲವು ಸಿಕ್ಕಾಪಟ್ಟೆ ಇತ್ತು. ಅದರ ಮೂಲಕವಾಗಿ ನೀವು ಸಾಹಿತ್ಯಕ್ಕೆ ಬನ್ರಿ. ಆದ್ರೆ ಈಗಿನ ಕಾಲಕ್ಕೆ ಎಲ್ಲರಿಗೂ ಆ ಒಂದು ಅವಕಾಶ ಸಿಗಲ್ಲ. ಕೆಲವರು ಬರುವಂಥದ್ದು, ಒಬ್ಬ ಡಾಕ್ಟರ್ ಆಗಿ ಬರುವಂಥದ್ದು, ಡಾಕ್ಟರ್ ಅವನೇ ಒಂದು ಬದುಕಿನ ಕ್ರಮವನ್ನು ನೋಡ್ಕೊಂಡು ಬಂದಿರ್ತಾನೆ, ಅಥವಾ ಇಂಜಿನಿಯರ್ ಆಗಿರ್ತಕ್ಕಂಥ ಅವ್ರದೇ ಒಂದು ಬದುಕಿನ ಕ್ರಮವನ್ನು ನೋಡ್ಕೊಂಡಿರ್ತಾರೆ, ಅಥವಾ ವಕೀಲರಾಗಿರ್ಬೋದು. ಸೊ ಸಾಹಿತ್ಯ ಹಿನ್ನೆಲೆ ಬರೋದಕ್ಕೆ ನಾವು ಈ ಆಧ್ಯಾತ್ಮ ಅತ್ಯಂತ ಅವಶ್ಯಕತೆ, ಅಥವಾ ಯಾವುದೇ ಒಂದು ಹಿನ್ನೆಲೆಯಿಂದ ಬಂದಿದ್ರು ಅದು ಸಾಹಿತ್ಯಕ್ಕೆ ಒಂದು ಇದು ಕೊಡುತ್ತಾ? ಬರ್ತೀನಿ, ಆ ಪ್ರಶ್ನೆಗೆ ಬರ್ತೀನಿ. ವೆಂಕಟರಾಮಯ್ಯನವ್ರು ಹೇಳಿದ್ದೇನು ಅಂದ್ರೆ, ಅವರು ಹೇಳಿದ್ರು, ಯಾರು ಗೋವಿಂದ ಭಟ್ರು, ನೀವು ಇದನ್ನು ಓದಿ ಅಂತ ಹೇಳಿದ್ರು. ನನಗೆ ಆ ಪುಸ್ತಕದ ಹೆಸರನ್ನು ನಾನು ಕೇಳಿರಲಿಲ್ಲ. ಆಮೇಲೆ ನಾನು ವಿಚಾರಿಸಿದೆ ಅಂಗಡಿಯ ಒಳಗೆ, ಮೊದಲನೇ ಎಡಿಷನ್ ಮುಗಿದು ಹೋಗಿತ್ತು, ಮಾರ್ಕೆಟ್ ಒಳಗೆ ಇಲ್ಲ ಅಂತ. ನಾನು ಗೋವಿಂದ ಭಟ್ರ ಹತ್ರಲ್ಲೇ ಬಾರೋ ಮಾಡಿ ಆ ಕಾದಂಬರಿಯನ್ನು ಓದಿದೆ. ಬಹಳ ಚೆನ್ನಾಗಿದೆ ನಮ್ಮ ಹಿಂದೂ ಲಾ ಅದರ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಅವ್ರು ಹೇಳಿದ್ರು. ನನಗೆ ಒಂಥರ ಎನ್ಕರೇಜ್ಮೆಂಟು ಆದಾಗಾಯ್ತು. ಇಲ್ಲಿ ಏನು ಇದರೊಳಗೆ ಅಂತ ಅಂದರೆ, ನಾನು ಆ ಶ್ರೋತ್ರಿಯರ ಪಾತ್ರ ಸೃಷ್ಟಿ ಮಾಡೋದಕ್ಕೆ ಮೊದಲು TV ಕಾಣೆ ಅವರದ್ದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 7 ವಾಲ್ಯೂಮ್ ಓದಿದ್ದೆ ನಾನು. ಅಂತಂದ್ರೆ ಇದ್ರೊಳಗೆಲ್ಲ ನಮ್ಮಲ್ಲಿ ಸನ್ಯಾಸ ಅಂದ್ರೇನು, ಇದು ಅಂದ್ರೇನು. ಈಗ ಉದಾಹರಣೆಗೆ ಶ್ರಾದ್ದದ ದಿವಸದ ಊಟ, ನೀವು ಎಷ್ಟೇ ಸ್ನೇಹಿತರಾದ್ರೂ ನಿಮ್ಮ ಸ್ನೇಹಿತರ ಮನೇಲಿ ನಿಮ್ಗೆ ಊಟ ಹಾಕೋಲ್ಲ ಅವತ್ತು. ಅದು ಯಾರಿಗೆ ಊಟದ ಹಕ್ಕಿದೆಯೋ ಅವರಿಗೆ ಮಾತ್ರವ ಆ ಊಟದ ಹಕ್ಕು. ಆಮೇಲೆ ದತ್ತು ತಗೊಳ್ಳೋದಕ್ಕೆ ರಿಲೇಶನ್ಶಿಪ್ ಬರುತ್ತೆ, ಆಮೇಲೆ ಅದು ಪ್ರಾಪರ್ಟಿ ಕ್ಲೈಮ್ ಮಾಡೋದಕ್ಕೆ ರಿಲೇಶನ್ಶಿಪ್ ಬರುತ್ತೆ. ಹೀಗೆ ಒಂದಕ್ಕೊಂದಕ್ಕೆ ಕನೆಕ್ಟೆಡ್ ಹಿಂದೂ ಲಾ ಅಂತ ಅಂದ್ರೆ ಅದು ಎಲ್ಲನೂ TV ಕಾಣೆ